ಜಾಸ್ತಿ ಸಮಯ ನೋಡಿ ಅಂತ ಅನಿಸ್ತದೆ. ಇವತ್ತು ಇಲ್ಲ ಸರ್ ಬೇಡ ಬೇರೆ ಪಾಪ ಮೂರು ಮಾತಾಡೋದು ಏನ್ರಿ ಇವತ್ತು ನಾವೇ ಹೇಳೋದು ನಮ್ಮ ಪಾಡಿ ಈಗ ಅಂತ ಹೇಳಿದಲ್ಲ ನಾವು ಇಲ್ಲಿ ಕಟ್ಟ ನಾವು ಮಾತಾಡಿ ಕಳೆಯಾಗಿದ್ರು ಬೈಕ್ ಕೂತಿದ್ರು ಯಾಕಾಗ್ಬಿಡ್ರು ಏನ್ರಿ ನಿಮ್ಗೆ ನಡೀತದೆ ಅವ್ರಿಗೂ ಬೈಕು ನಾವು ಅದಕ್ಕೆ ಭಾಳ ಸಂತೋಷದಿಂದ ಇವತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಗಿದೆ. ಇವತ್ತು ನಾವೆಲ್ಲರೂ ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಬುದ್ಧರ ಕನಸು ಕಾಣಬೇಕು, ಅಣ್ಣ ಬಸವಣ್ಣವರ ಬಸವಾದೀಶ್ವರರ ಕನಸುಗಳು ನನಸು ಆಗಬೇಕು, ಇವತ್ತು ಒಂದು ಭವ್ಯ ಭಾರತ ಆಗಬೇಕು ಆ ವಿಷಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ಧನ್ಯವಾದ. ನಮಸ್ಕಾರ. ಜೈ ಭೀಮ್. ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ತಂದೆ BM ಪಾಟೀಲ್ ಅವರ ಹಾದಿಯಲ್ಲಿ ಪ್ರಾಮಾಣಿಕ ಹೆಜ್ಜೆ ನಡೆಯುತ್ತಿರುವ ಶ್ರೀ MB ಪಾಟೀಲ್ ಅವರು ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ಮಲ್ಲರ ಮಲ್ಲ ಎಂಬ ಖ್ಯಾತಿ ಪಡೆದವರು. ಆಡುಮುಟ್ಟದ ಸೊಪ್ಪಿಲ್ಲ, MB ಪಾಟೀಲ್ ಅವರು ಮಾಡದ ಅಭಿವೃದ್ಧಿ ಕಾರ್ಯಗಳಲ್ಲ ಎಂಬುದರ ಮಟ್ಟಿಗೆ ಕ್ಷೇತ್ರ, ಜಿಲ್ಲೆ ಹಾಗೂ ರಾಜ್ಯದ ಜನ ಕೊಂಡಾಡುವಂತಾಗದಂದರೆ ತಪ್ಪಾಗಲಿಕ್ಕಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂತಂದ್ರೆ MB ಪಾಟೀಲ್ ಸಾಹೇಬರ ಸಾಧನೆಯನ್ನು ಕಟ್ಟಿಕೊಡುವುದೆಂದರೆ ಕನ್ನಡಿಯಲ್ಲಿ ಆನೆಯನ್ನು. ನಮ್ಮ ದಲಿತ ಸಂಘರ್ಷ ಸಮಿತಿಯ ಅನೇಕ ಗಣ್ಯಮಾನ್ಯರು ಈ ಹಾಜರಿದ್ದಾರೆ. ಅವರೆಲ್ಲರಿಗೆ ನಾನು ಜಿಲ್ಲಾ ಆಡಳಿತದ ಪರವಾಗಿ, ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೆಯೇ ನಮ್ಮ ಜಿಲ್ಲಾ ಆಡಳಿತದ ತ್ರಿಮೂರ್ತಿ ಅಧಿಕಾರಿಗಳು ಜಿಲ್ಲೆಯ ನೇತೃತ್ವದಲ್ಲಿ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಮಾಡಲು ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಾನ್ಯರವರಿಗೆ ನಾನು ಜಿಲ್ಲಾ ಆಡಳಿತದ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೆ ತ್ರಿಮೂರ್ತಿ ಉಪನ್ಯಾಸಕರಾಗಿ ಆಗಮಿಸಿ ಈ ಬದಲಾವಣೆಯ ವ್ಯವಸ್ಥೆಯ ಕುರಿತು ಹೇಳಿ ನಮ್ಮೆಲ್ಲರಿಗೆ ಬದಲಾವಣೆಯ ಗಾಳಿಯನ್ನು ಬೀಸಿಸಿಕೊಟ್ಟಿದ್ದ ತ್ರಿಮೂರ್ತಿಗಳಿಗೆ ನಾನು ಜಿಲ್ಲಾ ಆಡಳಿತ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಪ್ರಜ್ಞಾವಂತ ಜನರಿಗೂ, ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿ ಬಂಧುಗಳಿಗೂ ಹಾಗೂ 2 ದಿವಸ ಬದುಕಿದ ಏನಾದ್ರು ಮಾಡಿದೀವಪ್ಪ ಅಂತೇಳಿ ಎಷ್ಟು ಬಂದಾಗ ನಮಗೂ ಅನಿಸ್ತದೆ. ನಾನು ಆತ್ಮತೃಪ್ತಿ ಅದು. ಒಂದು ವಿಜಯಪುರ ಜಿಲ್ಲೆ, ಭಾರತ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಕಾನ್ಫಿಡೆಂಟ್ ಕಟ್ಕೊಂಡಿದ್ವಿ ನಾವು 3-6 ವರ್ಷ. ಗೊತ್ತಾಗ್ಬೋದು 5 ವರ್ಷ ಅಧಿಕಾರ ಸಿಕ್ತು ನಿಮ್ಮಿಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ 5 ವರ್ಷ ನಾನು ನೀರಾವರಿ ಮಂತ್ರಿ ಆದ್ಮೇಲೆ 5 ವರ್ಷ ನೀರಾವರಿ ಮಂತ್ರಿ ಆದಾಗ ನಾವು ಇವತ್ತು ಭಾರತ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಾನಿಪಟ್ಟ ನಾವೇ ಹಾಕಿದ್ದೀವಿ. ಇನ್ನು ಕೂಡ ಗೆಜೆಟ್ ನೋಟಿಫಿಕೇಶನ್ ಹಾಕಿಲ್ಲ UKP ಮುಗ್ರೆ ಅಂತ. ಬಿಫೋರ್ ಗೆಜೆಟ್ ನೋಟಿಫಿಕೇಶನ್ ನಾವೇನು ಅಚೀವ್ ಮಾಡಬೇಕು ಅಲ್ಲಿ ಮಾಡಿದ್ವಿ. ಯಾಕೆ ಯಾರಿಗೂ ಸಭೆ ಆಯ್ತು ಗೊತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾನು ನೀರಾವರಿ ಮಂತ್ರಿ ಆಗಿರೋದು ಆಯ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಾವೆಲ್ಲರೂ ಯಾರು ಏನೇನಿರ್ತಿದ್ದೆ ಯಾರು ಗೊತ್ತು. ಹೀಗಾಗಿ ಈ ಅನಿಷ್ಟ ಪದ್ಧತಿಗಳು, ಆಮೇಲೆ ಮೂಢನಂಬಿಕೆಗಳು, ಈ ಅಸಮಾನತೆ, ಅಸ್ಪೃಶ್ಯತೆ ಸಲುವಾಗಿ ಏನು ಇವತ್ತು ಭವ್ಯ ಭಾರತ ಆಗಬೇಕು, ಅದು ಬಸವ ಭಾರತ ಆಗಬೇಕು, ಬುದ್ಧರ ಭಾರತ ಆಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ, ಇವತ್ತು ಭಾಳಷ್ಟು ವಿಚಾರಗಳನ್ನ ನಮ್ಮ 3 ಮಂದಿ ಉಪನ್ಯಾಸಕರು ಹೇಳಿದ್ದಾರೆ. ಅವ್ರ ಮಾತುಗಳನ್ನ ನಾವು ಕೇಳಿದ್ದೀವಿ, ಮಾಡಿಕೊಂಡಿರ್ತೀವಿ ಸಹ. ನಾವು ಸ್ವಲ್ಪ ಅದರಲ್ಲಿ ತಿಳ್ಕೊಂಡು ಬದಲಾವಣೆ ಆದರೆ ಇದು ತಿಳಿಲಾರ್ದವ್ರು ತಪ್ಪು ಮಾಡಿದ್ರೆ ನಡೀತದೆ. ಅನಕ್ಷರಸ್ಥರ ಶಿಕ್ಷಣ ಏನಾಗಿಲ್ಲ, ಮುಗ್ಧ ಇರ್ತಾರೆ ಅಂತ ಹೇಳೋದು. ಅದೇ ಬರೋದು ಏನಾಗಿದೆ ತಿಳಿದೋದಾಗೆ ಜಾಸ್ತಿ ಆಗಿದೆ. ನಾವೇನು ಸಾಲಿ ಕಲ್ತೀವಿ ಅಂತ ಹೇಳ್ತೀವಲ್ಲ, ಸಾಲಿ ಕಲ್ತವ್ದೇ ಅವರನ್ನೇ ಹೊತ್ತು ಭಾಳ ಆಟಗಾರ ಹೇಳಿದ್ರು. ಶಿಕ್ಷಣವಂತರು ಏನಾರಲ್ಲ, ಶಿಕ್ಷಕರು ಬರ್ಕೊಂಡ್ರೆ ಯಾವ ಭಾಳ ಶಿಕ್ಷಣ ಅವರೇ ಮಾಡ್ತಾ ಇರ್ತಾರೆ. ಮತ್ತು ಅವ್ರು ಬದಲಾವಣೆ ಆಗಬೇಕಾಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಪಾಪ ಕೂಗ್ತಿರ್ತಾರೆ, ಅವ್ನಿಗೆ ಗೊತ್ತೈತಿ.